R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಯಲಬುರ್ಗಾ ಪಟ್ಟಣದ ಸೆಕ್ಯೂಟ್ ಹೌಸ್ನಲ್ಲಿ ನಡೆದ ತಾಲೂಕು ಬೋವಿ ಸಿದ್ದರಾಮೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತಾಲೂಕು ಸಂಘದ ಅಧ್ಯಕ್ಷರಾಗಿ ದುರ್ಗಪ್ಪ ಕರಮುಡಿ, ಪ್ರಧಾನ ಕಾರ್ಯದರ್ಶಿಯಾಗಿ ಗಣೇಶ ಯಲಕಲ್, ಗೌರವ ಅಧ್ಯಕ್ಷರಾಗಿ ಯಮನೂರಪ್ಪ ವಡ್ಡರ, ಉಪಾಧ್ಯಕ್ಷರಾಗಿ ಮುತ್ತಣ್ಣ ವಡ್ಡರ, ಸಹ ಕಾರ್ಯದರ್ಶಿಯಾಗಿ ಯಮನೂರಪ್ಪ ವಡ್ಡರ, ಖಜಾಂಚಿಯಾಗಿ ಉಮೇಶ್ ವಡ್ಡರ, ಸದಸ್ಯರಾಗಿ ರಡ್ಡಿ ಯಲ್ಲಪ್ಪ ಶಿಲ್ಪಿ, ಶೇಖಪ್ಪ ವಡ್ಡರ, ತಿಮ್ಮಣ್ಣ ವಡ್ಡರ, ಮಾರುತಿ ಗೊಂಡಬಾಳ, ದುರ್ಗಪ್ಪ ಗಂಗಾವತಿ, ನಾಗಪ್ಪ ಬಿಸನಾಳ ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾ ಅಧ್ಯಕ್ಷ ಪರಶುರಾಮ ಅಮರಾವತಿ ಮಾತನಾಡಿ, ಬೋವಿ ಸಮಾಜವು ಕುಕನೂರ, ಯಲಬುರ್ಗಾ ಅವಳಿ ತಾಲೂಕಿನಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಸಂಘಟಿತರಾಗಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕು ಎಂದರು. ಇನ್ನು ಜಿಲ್ಲಾ ಸದಸ್ಯರಾದ ಹನುಮಂತ ಬೋವಿ ಅವರು ಮಾತನಾಡಿ, ಸಂಘಟನೆಯು ಗ್ರಾಮ, ಹೋಬಳಿ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಮಾಜ ಸುಧಾರಣೆ ಮಾಡಬೇಕು. ಎಲ್ಲರೂ ಮೊದಲು ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಬೇಕು. ಸಹೋದರರ ಸಮಾಜದ ಜೊತೆಗೆ ಒಳ್ಳೆಯ ಬಾಂಧವ್ಯದಿಂದ ಇರಬೇಕು. ತಾಲೂಕು ಮಟ್ಟದಲ್ಲಿ ಸಮಾಜದ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರುಗಳಾದ ರೇವಣೆಪ್ಪ ಬಂಡಿ ವಡ್ಡರ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ನಾಗಪ್ಪ ವಡ್ಡರ ಇತರರು ಉಪಸ್ಥಿತರಿದ್ದರು. ಬಸವರಾಜ ಮಂಡಲಮರಿ, R5 ನ್ಯೂಸ್, ಕೊಪ್ಪಳ. ಮತ್ತು ಅವ್ರ ಸಮಾಜದ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ನೀವು ಪ್ರೇರಣೆಯನ್ನು ಕೊಟ್ಟಾಗತ್ತ. ಮೊದಲನೇದಾಗಿ ನೀವು ಆ ಒಂದು ಕೆಲಸವನ್ನ ಎಲ್ಲ ತಾಲೂಕು ಪದಾಧಿಕಾರಿಗಳು ಆ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ಕೆಲಸ ಹಳವಾರಾಗುತ್ತೆ. ಮತ್ತು ನಾವು ಗ್ರಾಮ ಮಟ್ಟಕ್ಕೂ ಈ ಸಮಿತಿಗಳನ್ನ ರಚನೆ ಮಾಡೋದ್ರಿಂದ ಆಯಾ